ಕೃಷಿ ಮಾಡೋದಕ್ಕೆ ಎತ್ತುಗಳಿಲ್ಲದೆ ಇತ್ತ ಕೂಲಿ ಆಳುಗಳು ಕೂಡ ಸಿಗದೆ ರೈತರು ಪರದಾಡ್ತಾ ಇದ್ದಾರೆ. ಉಳಿಮೆಗಾಗಿ ನೇಗಿಲ ನೊಗಕ್ಕೆ ಹೆಗಲು ಕೊಟ್ಟ ಕುಟುಂಬಸ್ಥರು. ಈ ಒಂದು ದೃಶ್ಯಾವಳಿಗಳನ್ನ ನೀವು ಗಮನಿಸಬಹುದು. ಕೆಆರ್ಪೇಟೆ ತಾಲೂಕಿನ ದೊಡ್ಡಗಾಡಿನ ಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ದೊಡ್ಡಗಾಡಿನ ಹಳ್ಳಿ. ಬಡತನದಿಂದ ರೈತರ ಕುಟುಂಬಗಳು ಈಗ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೇಗಿಲಿನ ನೊಗಕ್ಕೆ ಹೆಗಲು ಕೊಟ್ಟ ತಾತ ಮತ್ತು ಅಪ್ಪ ಉಳುಮೆ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸಬಹುದು. ಅಪ್ರಾಪ್ತ ಮೊಮ್ಮಗನಿಗೆ ಇಲ್ಲಿ ಪೋಷಕರು ನೇಗಿಲನ್ನ ಕೊಟ್ಟಿದ್ದಾರೆ. ಇವರಿಗೆ 1 ಎಕರೆ ಜಮೀನಿದೆ. 1 ಎಕರೆ ಜಮೀನಿನಲ್ಲಿ ಎತ್ತುಗಳಿಲ್ಲದೇನೆ ಕಷ್ಟಪಟ್ಟು ಹೂವಿನ ಕೃಷಿಯನ್ನ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕೃಷಿ ಮಾಡೋದು ನಿಜಕ್ಕೂ ಕೂಡ ಕಷ್ಟವಾಗ್ತಾ ಇದೆ ಅಂತಲೇ ಹೇಳಬಹುದು. ಬಡತನದ ಕುಟುಂಬ ಇದು. ಒಂದು ಕಡೆ ಎತ್ತುಗಳು ಕೂಡ ಇಲ್ಲ ಉಳುಮೆ ಮಾಡೋದಕ್ಕೆ. ಇನ್ನು ಕೂಲಿ ಕೊಟ್ಟು ಟ್ರ್ಯಾಕ್ಟರ್ ಮೂಲಕ ಆದರೂ ಮಾಡಿಸೋಣ ಅಂತಂದರೆ ಅದಕ್ಕೂ ಕೂಡ ಸಾಧ್ಯ ಇಲ್ಲ. ಈಗಾಗಲೇ ಹೊಲದಲ್ಲಿ ತೋಟದಲ್ಲಿ ಹೂವಿನ ಸಸಿಗಳನ್ನು ಕೂಡ ನೆಡಲಾಗಿದೆ. ಹೀಗಾಗಿ ತಾವೇ ಉಳುಮೆ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಇತ್ತ ಕೆಲಸಗಾರರು ಕೂಡ ಸಿಗ್ತಾ ಇಲ್ಲ. ಕಾರಣ ಕೂಲಿಯ ದರ ದುಪ್ಪಟ್ಟಾಗಿದೆ. ಹೀಗಾಗಿ ನಾವೇ ಎಲ್ಲ ಕೆಲಸ ಮಾಡಬೇಕಾಗಿದೆ ಅಂತ ಇಲ್ಲಿ ಬಡ ರೈತ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಮಾಡಕ್ಕೆ ಲಕ್ಷಾಂತರ ರೂಪಾಯಿ ಬಂಡವಾಳ ಬೇಕು ಎತ್ತಕಬೇಕಾದ್ರೆ, ಅದಕ್ಕೋಸ್ಕರ ನಾವೇ ದನ ಇಲ್ಲ ನಮ್ಮ ಮಗನ ಕರ್ಕೊಂಡು ಮತ್ತೆ ನಮ್ಮ ಮಾವನ ಮಗನ ಕರ್ಕೊಂಡು ಪೈರು ಎಳಿತಾ ಇದ್ದೀವಿ ಸರ್. ಏನು ಮಾಡ್ತಿದ್ದೀರಿ ಇಲ್ಲಿ? ಪೈರು ಬೆಳೀತಾ ಇದ್ದೀವಿ. ವ್ಯವಸಾಯ ಇದು ಕೈಗೆ ಬಂದ ಬತ್ತು, ಆದ್ರೆ ಕಷ್ಟಪಡ್ತಾ ಇದ್ದೀವಿ. ಕೈಗೆ ಬಂದು ಬರೋವರೆಗೂ ಅದು ಭೂಮಿ ತಾಯಿಂದ ಬಂದ್ಮೇಲೆ ನಮ್ಮದು. ಎಷ್ಟು ಎಕರೆ ಇದೆ ನಿಮ್ಮ ಜಮೀನು ಸರ್? ಒಂದೆರಡು ಎಕರೆ ಐತೆ. 2 ಎಕರೆಗೆ ವ್ಯವಸಾಯ ಥರ? 2 ಎಕರೆಗೂ ಇದೇ ಥರ ವ್ಯವಸಾಯ ಮಾಡಬೇಕು. ಸರ್ ಹೇಗನ್ಸುತ್ತೆ ಸರ್ ಈಗಿನ ಕಾಲದಲ್ಲಿ ಕೃಷಿ ಮಾಡೋಂಥದ್ದು? ಸರ್ ಕೃಷಿ ಅಂದರೆ ಹೊಟ್ಟೆ ಬಂಗಾಲ ಸರ್. ಕೃಷಿ ಮಾಡಲೇಬೇಕು. ಆಳುಗಳೇನು ಸಿಗ್ತಾರಲ್ಲ? ಆಳುಗಳು ಸಿಗ್ತಾರೆ. ಆಳುಗಳಿಗೆ ಎಣ್ಣೆ ಕೊಡಿಸಿ 500 ರೂಪಾಯಿ ಕೊಟ್ಟರು ಬರಲ್ಲ ನಮ್ಮ ಟೈಮ್ಗೆ. ಅದಕ್ಕೋಸ್ಕರ ನನ್ನ ಮಗ 7ನೇ ಕ್ಲಾಸ್ ಓದ್ತಾನೆ, ಅವನ್ನೇ ಕರ್ಕೊಂಡ್ಬಂದು ವ್ಯವಸಾಯ ಮಾಡಿಸ್ತೀವಿ. ವ್ಯವಸಾಯ ಮಾಡೋಕ್ಕೆ ಲಕ್ಷಾಂತರ ರೂಪಾಯಿ ಬಂಡವಾಳ ಬೇಕು ಎತ್ತಕಬೇಕಾದ್ರೆ, ಅದಕ್ಕೋಸ್ಕರ ನಾವೇ ದನ ಇಲ್ಲ ನಮ್ಮ ಮಗನ ಕರ್ಕೊಂಡು ಮತ್ತೆ ನಮ್ಮ ಮಾವನ ಮಗನ ಕರ್ಕೊಂಡು ಪೈರು ಎಳಿತಾ ಇದ್ದೀವಿ ಸರ್. ಏನು ಮಾಡ್ತಿದ್ದೀರಿ ಇಲ್ಲಿ? ಪೈರು ಬೆಳೀತಾ ಇದ್ದೀವಿ. ವ್ಯವಸಾಯ ಇದು ಕೈಗೆ ಬಂದ ಬತ್ತು, ಆದ್ರೆ ಕಷ್ಟಪಡ್ತಾ ಇದ್ದೀವಿ. ಕೈಗೆ ಬಂದು ಬರೋವರೆಗೂ ಅದು ಭೂಮಿ ತಾಯಿಂದ ಬಂದ್ಮೇಲೆ ನಮ್ಮದು. ಎಷ್ಟು ಎಕರೆ ಇದೆ ನಿಮ್ಮ ಜಮೀನು? ಸರ್ ಒಂದೆರಡು ಎಕರೆ ಐತೆ. 2 ಎಕರೆಗೆ ವ್ಯವಸಾಯ ಥರ? 2 ಎಕರೆಗೂ ಇದೇ ಥರ ವ್ಯವಸಾಯ ಮಾಡಬೇಕು. ಸರ್ ಹೇಗನ್ಸುತ್ತೆ ಸರ್ ಈಗಿನ ಕಾಲದಲ್ಲಿ ಕೃಷಿ ಮಾಡೋಂಥದ್ದು? ಸರ್ ಕೃಷಿ ಅಂದರೆ ಹೊಟ್ಟೆ ಬಂಗಾಲ ಸರ್. ಕೃಷಿ ಮಾಡಲೇಬೇಕು. ಆಳುಗಳೇನು ಸಿಗ್ತಾರಲ್ಲ? ಆಳುಗಳು ಸಿಗ್ತಾರೆ. ಆಳುಗಳಿಗೆ ಎಣ್ಣೆ ಕೊಡಿಸಿ 500 ರೂಪಾಯಿ ಕೊಟ್ಟರು ಬರಲ್ಲ ನಮ್ಮ ಟೈಮ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.